ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾನು. ಕೋಟೆಪ್ಪ ಅವರೇ, ಆಯಿತು, ಈಗ NSU ಅವರು ಏನು ಕಡದ ಕಟ್ಟೆ ಹಾಕಿದ್ದಾರೆ, ABVP ಅವರು ಈ ವಿಚಾರದಲ್ಲಿ ಕಡದ ಕಟ್ಟೆ ಹಾಕಿದರೆ ದೇಶ ನೋಡಿಬಿಟ್ಟಿದ್ದಾರೆ. ಯಾವುದು ಕೂಡ ನಾನು ಹೇಳ್ತಿರೋದು ಒಂದೇ ವಿಚಾರ, ಲಾಜಿಕಲ್ ಎಂಡಿಗೆ ಬರಲಿಲ್ಲ ಅಂತ. ಅವ್ರು ಏನೋ ಬಂದರು, ಜನಗಳಿಗೆ ಒಂದು ದೊಡ್ಡ ಆಶ್ರಯ ಅನಿಸ್ಬಿಟ್ರು. ಅವರು ಏನೋ ಮಾಡ್ತಾ ಇದ್ದಾರಪ್ಪ ಅಂಥೇಳಿ ಸೋಷಿಯಲ್ ಮೀಡಿಯಲ್ಲಿ ಒಂದೊಂದು ಸೆಕೆಂಡ್ಗೆ ಸಾವಿರಾರು ಲಕ್ಷಾಂತರ ಫಾಲೋವರ್ಸ್ ಜಾಸ್ತಿ ಆಗ್ತಿದ್ರಿ ಅವ್ರಿಗೆ. ಅದು ನೋಡಿದ್ರು ಅದನ್ನೇನೋ ತಡೆದ್ಬಿಡೋಣ, ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಮಾಡಿ ಬ್ರೇಕ್ ಮಾಡಿಬಿಡೋಣ, ಇದೇನೂ ಆಗದಿರಂತೆ ಮಾಡಿಬಿಡೋಣ ಅಂಥೇಳಿ ನಿರಂತರ ಪ್ರಯತ್ನಗಳನ್ನು ಮಾಡಿದಂಥವ್ರು ಅನೇಕ ಹೊಣೆಗೇಡಿಗಳಿದ್ದಾರೆ. ನಮ್ಮಲ್ಲೇ ಇದ್ದಾರೆ ಅನೇಕ ಹೊಣೆಗೇಡಿಗಳು. ಏನು ಸರಿ, CJP ಒಬ್ಬ ಶುರು ಮಾಡ್ದ, ಒಬ್ಬ ನೀಟ್ ಶುರು ಮಾಡ್ದ, ಅವ್ನ ಫಾಲೋವರ್ಸ್ ಕಡಿಮೆ ಮಾಡಬೇಕು, ಡಿಜಿಟಲ್ ಆಕ್ಸೆಸ್ ಅವನು ಕಡಿಮೆ ಮಾಡಬೇಕು, ಅವನ ಅಕೌಂಟ್ ಬ್ಲಾಕ್ ಮಾಡಿಬಿಡ್ಬೇಕು. ಈ ಪ್ರಯತ್ನಗಳೇ ಹೊಲಸಲ್ವೇನ್ರಿ? ಈ ಪ್ರಯತ್ನಗಳಿಗಿಂತ ಒಂದು ಹೊಲಸಿದೆಯಾ? ಆಯಿತು, ಇದರಾಚೆಗೆ ನಾನು ಕೇಳ್ತಾ ಇದ್ದೀನಿ, 22,80,000 ಮಕ್ಕಳ ಭವಿಷ್ಯ ಜೊತೆಯಲ್ಲಿ ಆಟ ಆಡಿದಂತಹ ನರಾಧಮರಿಗೆ ABVP ಕಡೆಯಿಂದ ಏನು ಹೇಳಕ್ಕೆ ಬಯಸ್ತೀರಿ ಹೇಳಿ? ವಿದ್ಯಾರ್ಥಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿ ಸಪೋರ್ಟ್ ತೊಗೊಂಡು ಹೋರಾಟ ಮಾಡುವಂಥ ಅನಿವಾರ್ಯತೆಗೆ ಬರಬಾರ್ದು. ನಾವು ಈ ದೇಶದ ಜಂಜಿಗಳಾಗಿರ್ತಕ್ಕಂಥವ್ರು ಅಥವಾ ನಾವು ಈ ದೇಶದ ಏನು ಸ್ಟೂಡೆಂಟ್ ಯೂನಿಯನ್ಗಳಾಗಿರ್ತಕ್ಕಂಥವ್ರು, ಈ ದೇಶದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿರಲಿ ಅಥವಾ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಥವಾ ವಿದ್ಯಾರ್ಥಿಗಳಿಗೆ ಪೂರಕವಾದಂಥ ಆಡಳಿತ ಸಿಗಲಿಲ್ಲ ಅಂದರೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಅಧಿಕಾರ, ಹಕ್ಕು ಈ ದೇಶದ ಸಂವಿಧಾನ ನಮ್ಗೆ ಕೊಟ್ಟಿದೆ. ಹೀಗಾಗಿ ನಾವೆಲ್ಲರೂ ಹೋರಾಟನೂ ಮಾಡಬೇಕು, ಮನವಿಗಳನ್ನು ಸಲ್ಲಿಸಬೇಕು, ಜೊತೆಗೆ ಮತ್ತು ಅದರ ಕಡೆಯಿಂದ ತೆಗೆದುಕೊಳ್ಳಬೇಕಾಗಿಂತ ಪರಿಹಾರವನ್ನು ತೆಗೆದುಕೊಳ್ಳೋಕೆ ನಮ್ಗೆ ಅವಕಾಶ ಇದೆ. ಆ ಥರದ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡೋಣ. ಈಗ CJP ಒಬ್ಬರ ಫೌಂಡರ್ ಬಂದು ಒಂದು ವಿಡಿಯೋ ಕಾಲಲ್ಲಿ ಹೇಳ್ತಾರೆ, 5 ಲಕ್ಷ ಜನ ಸೇರಿಬಿಡೋಣ, JNUಲಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗಳು ಬಂದುಬಿಡಿ, ಈ ಕೆಲವೊಂದಿಷ್ಟು ಸ್ಟೂಡೆಂಟ್ ಯೂನಿಯನ್ಗಳಿಗೆ ಸಪೋರ್ಟ್ ತೊಗೊಳ್ತಾರೆ, ಕೆಲವೊಂದಿಷ್ಟು ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ಗಳು ಪಬ್ಲಿಕ್ನ ಕಳಿಸ್ಕೊಡ್ತಾರೆ, ಅದನ್ನು ಹೋಗಿ ಪ್ರೊಟೆಸ್ಟ್, ಅದು ಓಪನ್ಲಿ ಕಾಲ್ ಕೊಟ್ಟಿದ್ದೇನು, ನಾವು ಪಾರ್ಲಿಮೆಂಟ್ ಮೇಲೆ ಮುತ್ತಿಗೆ ಹಾಕೋಣ ಅಂತೇಳಿ ಓಪನ್ಲಿ ಕಾಲ್ ಕೊಟ್ಟಿದ್ದಾರೆ ಸರ್. ಆಗಲೇ ನಮ್ಮ ಆಮ್ ಆದ್ಮಿ ಪಕ್ಷದ ವಕ್ತಾರ ಹೇಳಿದ್ರು, ಹಾಗೇನು ಈಗಿಲ್ಲ, ಅಲ್ಲಿ ಹೋಗೇ ಇಲ್ಲ, ವಿದ್ಯಾರ್ಥಿಗಳು ಕಲ್ತು ಹೊಡೆದು ಬಿಟ್ಟಿದ್ದ, ಪೊಲೀಸರು ಏಕಾಏಕಿ ಪೊಲೀಸರೇ ಲಾಠಿ ಚಾರ್ಜ್ ಮಾಡಿಸ್ಬಿಟ್ಟಿರುತ್ತೆ. ಅದೆಲ್ಲವೂ ಕೂಡ ಸುಳ್ಳು ಸರ್. ಈಗ ಅವರು ಹೆಂಗೆ ಪೂರ್ತಿ ನರೇಟಿವ್ ಸೆಟ್ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಅದಕ್ಕೋಸ್ಕರ ಹೋರಾಟ ಮಾಡಬೇಕು. ನರೇಟಿವ್ ಸೆಟ್ ಮಾಡ್ತಾ ಇದ್ದಾರೆ ನಮ್ಮ ತರ ನರೇಟಿವ್ ಸೆಟ್ ಮಾಡ್ತಾರೆ. ನಾವು ನರೇಟಿವ್ ಸೆಟ್ ಮಾಡುವಂತ ಅನಿವಾರ್ಯತೆ ನಾವು ಬಂದಿಲ್ಲ. ನರೇಟಿವ್ ಸೆಟ್ ಮಾಡುವಂತ ಅನಿವಾರ್ಯತೆ ನಾವು ಯಾರೂ ಇಲ್ಲ. ನಾನೇನು ಕೇಳ್ತೀನಿ ಅಂದರೆ, ಈಗ ನೀವೇನು ಹೇಳ್ತಾ ಇದ್ದೀರಿ, ಪೊಲಿಟಿಕಲ್ಲು ಸಪೋರ್ಟು ಇವ್ರು ತಗೋಬಾರ್ದಾಗಿತ್ತು ಅಂತ ಹೇಳಿದ್ರಿ. ಈಗ ಒಂದು ಪ್ರತಿಭಟನೆ ಮಾಡ್ತಿರ್ತಾರೆ, ಕುಸ್ತಿಪಟುಗಳಿಗೂ ಆಯ್ತಲ್ರಿ, ಇದಕ್ಕಿಂತ ಒಲಿಂಪಿಕ್ ಪದಕ ವಿಜೇತ ಕುಸ್ತಿಪಟುಗಳನ್ನು ಇವರೇ ಸನ್ಮಾನಿಸಿ, ನಿನ್ನಂತ ಮಗಳಿಲ್ಲಮ್ಮ, ಎಂಥ ನಾರಿಯಮ್ಮ ನೀನು, ಅದ್ಭುತ ಅಮ್ಮ, ವಂಡರ್ಫುಲ್ ಅಂತ ಕೇಳಿಸ್ಕೊಳ್ರಿ. ಪೂರ್ತಿ ನಿಮ್ಗೆ ಕೇಳಿಸ್ಕೊಳ್ರಿ, ಪೂರ್ತಿ ಕೇಳಿಸ್ಕೊಳ್ರಿ. ಕೋಟೆಪ್ಪ ಅವರೇ, ನಾನು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ರೆ ನೀವು ಒಂದು ವರ್ಡ್ ಮಾತಾಡೋಕ್ಕೂ ನಾನು ಬಿಡಲ್ಲ. ಕೀಪ್ ಇನ್ ಮೈಂಡ್, ಒಂದೇ ಒಂದು ವರ್ಡ್ ಮಾತಾಡೋಕ್ಕಾಗಬಾರ್ದು. ನಾನೇನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದೇ ನಮ್ಮದೇ ದೇಶದವರು ಬಧಾಯೋ ಬಾ ಕ್ಯಾ ಬಳಿಯಾ ಕ್ಯಾ ಖೇಲ್ ಹೇ ಎಲ್ಲ ಹೇಳಿದ್ರಲ್ವಾ, ನಮ್ಮದೇ ಜನ ಅವ್ರನ್ನ ಸನ್ಮಾನಿಸಿದ್ರು. ನನ್ನ ಮೇಲೆ ಲೈಂಗಿಕವಾಗಿ ಇವನು ದೌರ್ಜನ್ಯ ಎಸಗಿದ್ದಾನೆ ಅಂತೇಳಿ ಆ ಮಕ್ಕಳು ಮಳೆಯಲ್ಲೆಲ್ಲ ಕೂತ್ರೆ ಅವ್ರನ್ನ ಹಿಡಿದು ಎಳೆದು ಬಿಸಾಕಿದ್ರಲ್ರಿ. ನಮ್ಮದೇ ದೇಶದಲ್ರಿ ಎಳೆದು ಬಿಸಾಕಿದ್ರಿ, ಮಳೆಯಲ್ಲಿ ಬಿಸಾಕಿದ್ರು, ಅವ್ರು ಶಾಮಿಯಾನ ಕಿತ್ತೆಸಿದ್ರು, ಹೊಡೆದ್ರು. ಒಂದಷ್ಟು ಹುಡುಗರು ಅವ್ರ ಜೊತೆಯಲ್ಲಿ, ಅದೇ ಕುಸ್ತಪಟ್ಟಿಗಳು ಹುಡುಗರಿದ್ದರೆ ಬೆಂಬಲಕ್ಕೆ ಇದೀವಪ್ಪ, ನಿಮ್ಮ ಜೊತೆಲಿ ನಾವು ಇದೀನಮ್ಮ ಅಂತ ಹೇಳಿದ್ರೆ ಅವ್ರುಗಳಿಗೆ ಅವ್ನು ಕುಸ್ತಿ ಆಡದಂತೆ ಮಾಡಿ 3 ವರ್ಷ 4 ವರ್ಷ ನಿಷೇಧ ಮಾಡಿ, ಸೇಮು ಅವರನ್ನೇ ಒಲಿಂಪಿಕ್ ವೀರರು ಹೊಂದಿದ್ದು, ಏಷ್ಯಾಡ್ ವೀರರು ಹೊಂದಿದ್ದು ಅವರನ್ನೇ. ಇದು ಅದು ನಾವು ನೋಡ್ಬಿಟ್ಟಿದ್ದೀವಿ. ಸರಿ, ಇಲ್ಲ ಪ್ರತಿಭಟನೆ ಕೂತಿದ್ದಾರಪ್ಪ, NSU ಅವರಾದರೂ ಹೋಗಿ, ABVP ಅವರಾದರೂ ಹೋಗಿ, ಇಲ್ಲ ಬೇರೆ ಬೇರೆ ಶಾಮಿಯಾನೇ ಮಾಡ್ಕೊಳ್ಳಿ, ನೀವು ಪ್ರತಿಭಟನೆ ಮಾಡ್ಕೊಳ್ಳಿ. ಸರಿ, ಅವ್ರು ಪ್ರತಿಭಟನೆ ಮಾಡ್ತಿದ್ದಾರೆ, ಆಮ್ ಆದ್ಮಿ ಅವರು ಬಂದರು, ಕಾಂಗ್ರೆಸ್ ಬಂದರು, ರಾಹುಲ್ ಗಾಂಧಿ ಬಂದರು, ಬಂದುಬಿಟ್ರಿ. ಬಂದ ಮಾತ್ರಕ್ಕೆ ಆ ಪೊಲಿಟಿಕಲ್ ಪಾರ್ಟಿ ಯಾವನಾಗಿರಲಿ ಅವನು ಕೇಳೋ ಪ್ರಶ್ನೆ ತಪ್ಪಿದ್ರೆ ನೀವು ಕೇಳಬೇಕು, ನೀನು ಯಾಕೆ ಬಂದೆ, ಈ CJP ಜೊತೆ ಹೆಂಗೆ ಮಿಂಗಲ್ ಆಗಿಬಿಟ್ಟೆ, ನೀನು ಹೆಂಗೆ ಸಪೋರ್ಟ್ ಮಾಡಿಬಿಟ್ಟೆ, ರಾಂಗ್. ಅವನು ಕೇಳೋ ಪ್ರಶ್ನೆ ತಪ್ಪಿತ್ತಾ, ನೀಟ್ ಬಗ್ಗೆ ನಾನು ಪ್ರಧಾನ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಿರೋ ತಪ್ಪಿದ್ರೆ ನೀವು ಕೇಳಬೇಕು. ಅದು ಬಿಟ್ಟುಬಿಟ್ಟು ಇವರು ಪೊಲಿಟಿಕಲ್ ಸಪೋರ್ಟ್ ತೊಗೋಬಾರ್ದಾಗಿತ್ತು ಸರ್, ಇವ್ರು ಹಂಗೆ ಮಾಡಬೇಕಿತ್ತು ಸರ್. ಏನು ನಿಮ್ಮನ್ನು ಕೇಳ್ಕೊಂಡು ಮಸಾಲೆ ಅರಿಬೇಕಾಗಿತ್ತು. ತಗೋಬಾರ್ದು ಅನ್ನೋದಕ್ಕಿಂತ ಪೊಲಿಟಿಕಲ್ ಸಪೋರ್ಟ್ ರಾಜಕೀಯ ಮಾಡೋ ರಾಜಕೀಯನೇ ಮಾಡಲಿ, ವಿರೋಧ ಪಕ್ಷದಲ್ಲಿ ಇರುವಂತವರು